ನಂದಿಸೇನೆ ರಥಯಾತ್ರೆಯ ರಥದ ನಂದಿಗಳ ಸ್ಥಾಪನೆ ಕಾರ್ಯಕ್ರಮ ಹಾಗೂ ಯುಗಾದಿ ಉತ್ಸವದ ಚಿಂತನ ಮಂಥನ ಕಾರ್ಯಕ್ರಮವು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೋಜಾಪುರ ಗ್ರಾಮದಲ್ಲಿ ನಡೆಯಿತು. ಯಡಿಯೂರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀಶೈಲ ಮಲ್ಲಯ್ಯನ ಸನ್ನಿಧಾನದವರೆಗೆ 10 ದಿನಗಳ ಕಾಲ ಜರುಗಿದ ಐತಿಹಾಸಿಕ ನಂದಿಸೇನೆ ರಥಯಾತ್ರೆ ರಥದಲ್ಲಿರುವ ಜೋಡಿ ನಂದಿಗಳನ್ನು ಕೋಜಾಪುರದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ದಿನಾಂಕ 20-3-2026 ಶುಕ್ರವಾರ ಸಾಯಂಕಾಲ 4 ಗಂಟೆಗೆ ಸ್ಥಾಪನೆ ಮಾಡಲಾಯಿತು. ದಿವ್ಯ ಸಾನ್ನಿಧ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಕರಬಂಠನಾಳ, ಸಾನ್ನಿಧ್ಯ ಶ್ರೀ ಮರಿಹುಚ್ಚೇಶ್ವರ ಮಹಾಸ್ವಾಮಿಗಳು ಗುಳಬಾಳ, ಪರಮಪೂಜ್ಯ ಶ್ರೀ ಸಣ್ಣಕ್ಯಪ್ಪ ಮುತ್ಯ ಬಂಡೆಪ್ಪನಹಳ್ಳಿ ಮುಖ್ಯ ಅತಿಥಿಗಳಾಗಿ ಬಸವರಾಜ ಬಿರಾದಾರ, ನಂದಿಸೇನೆ ರಥಯಾತ್ರೆಯ ರೂವಾರಿಗಳು. ಬಸವರಾಜ ಸ್ವಾಮಿ ಸ್ಥಾವರ ಮಠ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹುಣಸಗಿ ಇವರು ನಂದಿಯ ಹಾಗೂ ಕೃಷಿಯ ಮಹತ್ವ ತಿಳಿಸಿಕೊಟ್ಟರು. ಪೂಜ್ಯರು ಆಶೀರ್ವಾದದ ನುಡಿಗಳನ್ನು ಆಡಿದರು. ಅತಿಥಿಗಳಾಗಿ ಮಲ್ಲಿಕಾರ್ಜುನ ಸ್ವಾಮಿ ಸ್ಥಾವರ ಮಠ, ದೇವರೆಡ್ಡಿ ಗೌಡ ಇಸ್ಲಾಂಪುರ್, ಸಂಗಯ್ಯ ಸ್ವಾಮಿ ಭಂಟನೂರ್, ಅಂಬ್ರಯ್ಯ ಸ್ವಾಮಿ ಬನ್ನಟ್ಟಿ, ಬಸಯ್ಯ ಸ್ವಾಮಿ ನಗನೂರ್, ಮುರುಗೆಣ್ಣ ದೇಸಾಯಿ, ಗುರು ಹುಲುಕಲ್, ಶಿವಕುಮಾರ ಬಂಡುಳ್ಳಿ, ಬಸನಗೌಡ ಪಾಟೀಲ್ ಹಾಗೂ ಕೋಜಾಪುರ ಮತ್ತು ಹುಣಸಗಿ ಸುತ್ತಮುತ್ತಲಿನ ಗ್ರಾಮಗಳ ರೈತ ಹಿತಚಿಂತಕರು ಹಾಗೂ ರೈತ ಬಾಂಧವರು ಪಾಲ್ಗೊಂಡಿದ್ದರು. ರವಿ ಬಂಡನೂರ್ ಕಾರ್ಯಕ್ರಮದ ವಂದನಾರ್ಪಣೆ ಮಾಡಿದರು. ವರದಿ ದೇವೇಂದ್ರಪ್ಪ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. ಆದಿಂದ ಸಸ್ಯಾಹಾರಿ ಯಾವಾಗ ಉಪಯೋಗ ಮಾಡಕತ್ತಿದ ಅವತ್ತಿನಿಂದ ಹೆಗಲು ಕೊಟ್ಟು ನಿಂತಂಥವು ಬಸವಣ್ಣ ಇವತ್ತಿನವರೆಗೆ. ಸುಮಾರು ಈಗ ಅಂದ್ರೆ ಬಲಿ ಆದ್ರೆ ನಮಗೊಂದು 35-40 ವರ್ಷ ಆಗಿರ್ಬೋದು ಟ್ಯಾಕ್ಟ್ರಿ ಬಂದು. ಮೊಟ್ಟ ಮೊದಲಿಗೆ ಹೆಗಲು ಕೊಟ್ಟು ಒತ್ತು ನಿಂತಂಥವು ಬಸವಣ್ಣ. ಆ ಬಸವಣ್ಣ ಇದ್ದಾಗ ದೇಶ ಇದು ಉಳಿತು. ಈಗ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಗಾಳಿಯ ಮುಖಾಂತರ ಗಾಳಿಗೆ ಬಂದಾಗತಕ್ಕಂಥದ್ದು ಜಗತ್ತಿನಲ್ಲಿ ನೆಲೆಸಿದ್ದು ಭಾಳ ದಿವಸ ಆಗಿಲ್ಲ. 2 ವರ್ಷಗಳ ಹಿಂದೆ ಕೊರೋನಾ ಅನ್ನೋಂಥದ್ದು ಎಮ್ಮಾರಿ ಬಂದು ಹೋಗ್ತಿತ್ತು. ಇದಕ್ಕೇನು ಕಾರಣ, ಇದಕ್ಕೆ ಯಾಕಾಯಿತು, ಏನಾಯಿತು ಅನಂತರ ಬಗ್ಗೆ ಸಮಾಲೋಚನೆ ಎಲ್ಲ ವಿಜ್ಞಾನಿಗಳು ಕೂಡಿ ಮಾಡಿದರು. ಅದಕ್ಕೇನಪ್ಪ ಅಂತಂದ್ರೆ ಮುಖ್ಯ ಈ ಭೂಮಿ ಮೇಲೆ ಗಿಡಗಳು, ಪಶು ಪಕ್ಷಿಗಳು, ಮನುಷ್ಯರು ಯಾವ ಮಟ್ಟಿಗೆ ಎಷ್ಟು ಸಮತೋಲವಾಗಿದ್ದಾಗ ಆ ಆಕ್ಸಿಜನ್ ಅಲ್ಲಿಗೆ ಕೊರತೆ ಇರಲಾರ್ದಂತ ಬರ್ತಕ್ಕಂಥ ಸಂಭವ ಬರ್ತದಂತೆ. ಅಂಥದ್ದನ್ನು ಇವತ್ತು ಕಂಡುಹಿಡಿದು ಇವತ್ತು ನಮ್ಮ ರೈತರಲ್ಲಿ ಬಸವಣ್ಣ ಉಳಿಬೇಕನ್ನೋಂಥದ್ದು ಒಂದು ಉದ್ದೇಶಕ್ಕಾಗಿ ಆ ಬಸವಣ್ಣ ಇದ್ದರೇ ನಮ್ಮ ಜಗತ್ತು ಇರ್ತದೆ ಅನ್ನೋಂಥದ್ದು ಸಮಾಲೋಚನೆ ಮಾಡಿ ಬಸವಣ್ಣ ಹೆಂಗೆ ಉಳಿಬೇಕಂದ್ರೆ ಇವತ್ತು 2 ಹತ್ತು ಮನೆಗಿದ್ದು ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಐತೆ ಅದರದ್ದು ದಿನನಿತ್ಯ. ಅದನ್ನೆಲ್ಲ ಅರಿತು ಇವತ್ತು ಉಪರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟರು. ಹೆಂಗಂದ್ರೆ ಒಂದು ಜೋಡಿ ಎತ್ತಿದ್ದವರಿಗೆ ಪ್ರತಿ ತಿಂಗಳನ್ನು 11,000 ನೀವು ಕೊಟ್ಟಿರಿ ಅಂದ್ರೆ ಇದು ಉಳಿತದ. ಇಲ್ಲಾಂದ್ರೆ ಈ ಜಗತ್ತಿನೇ ಮುಂದೆ ಒಂದು ದಿವಸ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅನ್ನೋಂಥದ್ದು ನಮ್ಮ ಮನವಿ ಕೊಟ್ಟು ನಂದಿಯ ಬಗ್ಗೆ ಮತ್ತು ನಮ್ಮ ರೈತರ ಬಗ್ಗೆ ನಾವು ನಮ್ಮ ಜೀವನದಲ್ಲಿ ನಾವು ಏನನ್ನು ಅಳವಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ತಿಳಿಸಿ ಆತ್ಮೀಯರಾಗಿರ್ತಕ್ಕಂಥವ್ರು. ನನಗೆ ಗೊತ್ತಿದ್ದಿದ್ದಿಲ್ಲ ಇವರು ಬರ್ತಾರೆ ಇಲ್ಲಿಗೆ ಅಂತ. ಮತ್ತೆ ಅವ್ರು ಹೇಳಿದ್ರು, ಒಂದು ಫೋನ್ ಮಾಡಿ ಹಿಂಗೆ ಸಂಜೆ ಕಾರ್ಯಕ್ರಮ ಇಟ್ಕೊಂಡಿವ್ರಿ ಬರ್ರಿ ಅಂದರು. ನನಗೆ ಗೊತ್ತಿಲ್ಲ, ಏನೋ ಬೇವು ಕುಡಿಯೋ ಕಾರ್ಯಕ್ರಮ ಆದ್ರೆ ಬರಬೇಕು ಅಂದರು. ನಾವಿಲ್ಲಿ ಬಂದು ಕುಂತ ನೋಡ್ತೀವಿ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕರ್ಮಠನಾಳದ ಪೂಜ್ಯರಿಗೆ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರೈತ ಮಿತ್ರರೇ, ಹಿರಿಯರೇ, ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ನಮ್ಮ ಬಸವರಾಜ ಸ್ಥಾವರ ಮಠ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ನಿಮ್ಮೆಲ್ಲರ ಅಂತರ ಆತ್ಮದಲ್ಲಿ ಜ್ಯೋತಿಯಾಗಿ ಬೆಳಗುವ ಪರಮಾತ್ಮನಿಗೆ ಶರಣಾರ್ಥಿಗಳು. ಇಂದು ನಾವೆಲ್ಲವನ್ನು ಬಿಟ್ಟು ಹೋಗ್ತೀವಿ. ಅದಕ್ಕೆ ಹೇಳ್ಯಾರ ಒಂದು ಗಾದೆ ಮಾತು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ. ಯಾಕಂದ್ರೆ ಇವತ್ತು ನಮ್ಮ ಜಗತ್ತಿದ್ದಿದ್ದೇ ಮೇಟಿ ವಿದ್ಯೆದ ಮೇಲೆ, ಆದ್ರೆ ಈ ವಿದ್ಯೆದ ಮೇಲೆ ಇದ್ದಿದ್ದಿಲ್ಲ. ಆದರೂ ಅದು ಮತ್ತೆ ಮರುಕಳಿಸ್ಬೇಕಾಗಿರ್ತಕ್ಕಂಥ ಕಾಲ ಬಂದೈತಿ ಅಂತಕ್ಕಂಥ ಮಾತನ್ನು ನಾವೆಲ್ಲ ತಿಳಿಸ್ತಾ ಇದ್ದೀವಿ ಈಗ. ಯಾಕಂದರೆ ನಂದಿಯ ಬಗ್ಗೆ ಹೇಳಿದರು. ನಂದಿಯನ್ನು ಅಲ್ಲಿಂದ ತಗೊಂಡೋಗಿ ಹಲವಾರು ಜನ ಏನದಪ್ಪ ಅಂತಾರೆ ಮಹಾತ್ಮರು, ಶರಣರು